ಎಲ್ಲರಿಗೂ ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ ಒಳಗೆ ಅಕ್ಷಯ ತೃತೀಯ ದಿನ ಬ್ಲಾಗ್ ರೀ. ಇವತ್ತು ಬೆಳಗ್ಗೆ ಎದ್ದು ಪೂಜೆ ಅದು ಮಾಡೀನಿ. ಏನು ಭಾಳ ಏನು ಮಾಡಿಲ್ರಿ. ನಮಗಂದ್ರು ಮಿಡಲ್ ಕ್ಲಾಸ್ನವ್ರಿಗೆ ಅಂದರು ಈ ಸತಿ ಗೋಲ್ಡ್ ತೊಗೊಳಕ್ಕೆ ಆಗೋದಿಲ್ರಿ. ಗೋಲ್ಡ್ ರೇಟ್ ಭಾಳ ಐತ್ರಿ. ಒಂದು ಸ್ವಲ್ಪ ಮನೆ ಒಳಗನ್ನ ಅಷ್ಟ ಪೂಜೆ ಮಾಡಿ ಇದು ಮಾಡಿ ನೋಡ್ರಿ. ಯಾರಿಗ್ರಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಸ್ವಲ್ಪ ಅಕ್ಕಿ ರೀ, ಇದ್ರೊಳಗೆ ಕುಂಕುಮ ಮತ್ತು ಅರಿಶಿನ ಇವತ್ತು ಅದಕ್ಕೆ ಇದನ್ನ ಒಂದು 2 ಏಲಕ್ಕಿ ಎಷ್ಟು ಅಮೌಂಟ್ ಇಡಬೇಕು ನೋಡಿ, 101 ರೂಪಾಯಿ. ನಿಮಗೆ ಎಷ್ಟು ಬರುತ್ತಲ್ಲ ಅಷ್ಟಿಟ್ಟು ಪೂಜೆ ಮಾಡಬೇಕು. ಇದನ್ನ ಇಷ್ಟಾಗಿ ಕಟ್ಕೊಂಡ್ಬಿಡ್ಬೇಕು. ಮತ್ತು ಇದೇನು ಅಮೌಂಟ್ ಕಟ್ಟೋಕ್ಕಾಗಂಗಿಲ್ಲ, ಅಮೌಂಟ್ ಮ್ಯಾಗ ಇಟ್ಬಿಡೋಣ. ಇನ್ನಿಷ್ಟು ಕಟ್ಟಿ ಕೆಂಪು ಬಟ್ಟೆ ಒಳಗೆ ಕಟ್ಬೇಕ್ರಿ. ಇವತ್ತು ನಮಗೆ ಗೋಲ್ಡ್ ತೊಗೊಳಕ್ಕಾಗಂಗಿಲ್ಲ ರೀ. ಅದ್ರ ಸಂಬಂಧ ಇಷ್ಟು ಪೂಜೆ ಮಾಡ್ರೆ ಮನ್ಯಾಗ ಲಕ್ಷ್ಮಿ ಒಲಿತಾಳೆ. ಒಂದು ಸ್ವಲ್ಪ ಬಂದ್ಕರ್ ಒಂದು ಸ್ವಲ್ಪ ಕುಂಕುಮ ಹಚ್ಚಿರಿ ಅಕ್ಷಯ ಪಾತ್ರಕ್ಕೆ. ಅಂದ್ರೆ ಮಣ್ಣಿನ ಪಾತ್ರೆನ ತೊಗೊಳಕ್ಕೆ ಬರುತ್ತ್ರಿ. ಇಲ್ಲಿಕ್ಕಂದ್ರೆ ಗ್ಲಾಸಿನ ಬೋಲ್ ಇದ್ರಂದ್ರೆ ಅದನ್ನ ತೊಗೊಂಡು ಮಾಡ್ರೆ ನಡಿತೈತ್ರಿ. ಇದ್ರೊಳಗೆ ಒಂದು ಸ್ವಲ್ಪ ಕುಂಕುಮ ಅರಿಶಿನ ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಾಕಿಬಿಡುದ್ರಿ. ಇದ್ರೊಳಗೆ ಒಂದು ಅಕ್ಕಿ ಹಾಕಿ ಒಂದು ಸ್ವಲ್ಪ ಅಮೌಂಟ್ ಇದ್ರೊಳಗೆ ಇಟ್ಟು ಇಷ್ಟು ಹಾಕಿಬಿಡೋದು ನೋಡ್ರಿ. ಇಷ್ಟ ನೋಡ್ರಿ ಇವತ್ತು ಪೂಜೆ. ಅದು ಕಟ್ಕರ್
ಪೂಜೆ ಎಲ್ಲ ಆದ್ಕೊಳ್ಳೋಣ ರೀ ಮತ್ತು ಎಡೆ ಹಿಡಿಬೇಕು ನೋಡ್ರಿ. ಎಡೆ ಹಿಡಿಯಾಕಂತಂದು ಅವಲಕ್ಕಿ ತೋಸಿದ ಅವಲಕ್ಕಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ ಲಕ್ಷ್ಮಿಗೆ ಇಷ್ಟ ಆಗ್ತೈತೆ ಅಂತಂದ್ರಿ ಅದನ್ನ ಪ್ರಸಾದಕ್ಕಂತ ಇಟ್ಟೀನಿ ರೀ. ಈ ಕಡೆ ನಮಗೆ ನಾಷ್ಟಾಕಂತಂದ್ರಿ ಅವಲಕ್ಕಿ ಮಾಡಿದ್ದೀನಿ ರೀ. ನಮ್ಮ ಮನೆಯವ್ರು ನಾಷ್ಟಾಕಂತ ಬಂದಿದ್ದೆ ರೀ. ಅವ್ರಿಗೆ ನಾಷ್ಟ ಕೊಟ್ರಿ. ನಮ್ಮ ಹುಡುಗರು ಆಟ ಆಡತ್ತಿದ್ರು ನೋಡ್ರಿ, ಅವ್ರನ್ನ ಕರೆಯಾಕತ್ತಿದ್ದು ನೋಡ್ರಿ ನಾಷ್ಟ ಮಾಡ್ಬಾರಿ ಅಂತಂದು. ಇಬ್ರು ನಾಷ್ಟಾಕ್ಕೆ ಬರ್ತೀರಾ ಇಲ್ಲ ಈಗ? ಶಿನಿದಿ ನಾಷ್ಟ ಮಾಡಿರಿ? ನೀವು ಮಾಡಿ ನಾಷ್ಟ? ಶಿನಿದಿ ಉಪ್ಪಿಟ್ಟು ಮಾಡಿ ತಿಂದಿ ನಾಷ್ಟ ತಿಂದಿ? ಏನಿಲ್ಲ ಅದು